ಸೂರ್ಯಕಾಂತ್ ಉತ್ತರ ಕರ್ನಾಟಕದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿ ಆಧ್ಯಾತ್ಮದ ಚಿಂತನೆ ಮಾಡಿ ಇಡೀ ವಿಶ್ವಕ್ಕೆ ಆಧ್ಯಾತ್ಮದ ಅಡಿಗೆಯನ್ನು ಉಣಬಡಿಸಿದ ನಿಮ್ಮೆಲ್ಲರನ್ನು ಅಗಲಿ ಹೋದ ವಿಜಯಪುರದ ಶ್ರೀ ಜ್ಞಾನ ಯೋಗಾಶ್ರಮದ ಈ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರ. ಬಡವರ ಮಕ್ಕಳಿಗೆ ಹಸಿದು ಬಂದವರಿಗೆ ಉಚಿತ ಊಟವು ನೀಡಿ ಉಚಿತ ಶಿಕ್ಷಣ ನೀಡಿ ಬಡವರ ಬಾಳಿಗೆ ಭಾಗ್ಯದ ಲೋಕದಲ್ಲಿ ನಿಧಿಯಾದ ಈ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂಧರಾದರೂ ಕೂಡ ಅಂತರಾಳದಲ್ಲಿ ಕಣ್ಣು ತೆಗೆದು ನೋಡು, ಜಗದ ಅಂಧಕಾರ ತೊಳೆಯಲು ಇಡೀ ಸಂತ ಸರೋವರಗಳಲ್ಲಿ ಆ ರಾಗಕ್ಕೆ ಆ ಸಂಗೀತಕ್ಕೆ ತನ್ನದೇ ಆದ ಚೈತನ್ಯ ಮೂಡಿಸಿರುವ ಗದುಗಿನ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಜ್ಞಾನಯೋಗಿ ಅಂತಾರ. ಹಗಲಿರು ಶ್ರಮ ವಹಿಸಿ ಭೂಮಿ ತಾಯಿಯ ಮಡಿಲಲ್ಲಿ ತಮ್ಮ ಬೆವರಿನ ಹನಿ ಸುರಿಸಿ ಆ ಬೆವರಿಂದ ಹನಿ ಒಂದೊಂದು ಈ ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರದಲ್ಲಿ ಪ್ರತಿಯೊಂದು ಜೀವಿಗೆ ಅನ್ನ ಹಾಕುವ ರೈತನಿಗೆ ನೇಗಿಲ ಯೋಗಿ ಅಂತಾರ. ಅಂತ ನೇಗಿಲ ಯೋಗಿಯ ಮಗನಿಗೆ ತೊಚ್ಚ ಭಾಷೆಯಲ್ಲಿ ಬೇದರೆ ಮಗನೇ, ನೀನು ಸೂಪರ್ ಡ್ರೆಸ್ಸಿನಲ್ಲಿ ಉಚ್ಚ ವಯ್ಯವಾಗಿ ಹೊಡೆಯುತ್ತಾನೆ ಈ ಹಿಂದೂ ಸಾಮ್ರಾಟನ ಶ್ರೀರಾಮ್. ಏ ಶ್ರೀರಾಮ್, ನೀನಾಡಿರುವ ಮಾತನ್ನು ಮೊದಲು ವಾಪಸ್ ತೆಗೆದುಕ. ನಿನ್ನಿಂದ ನಾವಲ್ಲ ಮಗನೇ, ನಮ್ಮಿಂದಾನೆ ನೀವು. ಇದೇ ಹಿಸ್ಟ್ರಿಲಿರೋದು. ಗೆಳೆಯ, ಕಾಲಕೇಯ ಜ್ವಾಲಾಮುಖಿಯಂತೆ ಸಿಡಿಲನ್ನೇ ಬಡದಪ್ಪಿಸಿ ಯಾರು ಕಂಡರಿಯದ ಶರತ್ತಾಂಡವದಿಂದ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಮಧ್ಯ ಪ್ರಳಯ ಘೋಷವನ್ನೇ ಹುಟ್ಟಿಸಿ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಶಿರಚ್ಛೇದನ ಮಾಡದಿದ್ದರೆ ಮಿತ್ರ, ನನ್ನ ಹೆಸರು ಚಂದ್ರಕಾಂತನೇ ಅಲ್ಲ. ಏ ಹಿಂದೂ ಸಾಮ್ರಾಟ್, ಈ ಕ್ರಿಮಿನಲ್ ಕಿಲಾಡಿಗಳ ಜೋಡಿಯ ಮುಂದೆ ಮಗನೇ ನೀನೆಷ್ಟೇ ಅಪ್ಪರಿಸಿದ್ರು ಗುಡ್ಡದ ಮೇಲೆ ಮಳೆ ಸುರಿದಂತೇನೆ. ಮೊದಲು ನಿಮ್ಮಣ್ಣ ಸಾಲದ ರೂಪದಲ್ಲಿ 5 ಲಕ್ಷ ರೂಪಾಯಿ ಇಸಿಕೊಂಡಿದ್ದಾನೆ. ಅದನ್ನಿಗೆ ಹಿಂತಿರುಗಿ ಕೊಡೆದುಕೊಳ್ಳಲು ಭೂಮಿ ತಾಯಿಯ ಚೊಚ್ಚಲ ಮಕ್ಕಳ ಗಂಡ ಸತ್ತ ರಂಡೇರ ನರಕ ತಿನ್ನುವ ನರಭಾಕ್ಷಕರೇ, 1 ಲಕ್ಷ ಹಣ ಕೊಟ್ಟು ಈಗ 5 ಲಕ್ಷ ಅಂತ ಬಗಳ್ತೀರ ಇಲ್ರೋ ತಾಯಿ ಗಂಡನ ಮಕ್ಕಳ. ರಾಮಚಂದ್ರ ತೆಗಿಯಪ್ಪ, ಕುಡ್ಗೋಲು ಕಾಣ ಮಾತು ನನಗತ್ತ ನೋಡೋಣ ಎಲ್ಲ ಬಂದ ಯಾವ ಅದ್ರಾಗ ಏನೈತಿ. ನಮ್ಮ ಟೇಸ್ರಿಯಾನು 5 ಲಕ್ಷ ರೂಪಾಯಿ ತೆಗೆದು ಕೊಟ್ಟಾನಿ. ನಿನಗೆ ಏನಾರೇ ಸಮಸ್ಯೆ ಇದ್ರ ಯಪ್ಪ ಲೆಕ್ಕ ಹಾಕಪತ್ರ ನೋಡಪ್ಪ ತಂದೆ. MLA, ನೀನೊಬ್ಬ ಈ ರಾಜ್ಯದ ಮುಂದಿನ ಭಾವಿ ಕೃಷಿ ಮಂತ್ರಿ. ಅಷ್ಟೇ ಅಲ್ಲ, ಈ ರಾಜ್ಯವನ್ನೇ ಆಳುವ ಭಾವಿ ಕೃಷಿ ಮಂತ್ರಿ. ನೀನೊಬ್ಬ ಜನರ ಪಾಲಿಗೆ ದೇವರಾಗಬೇಕು. ಅದನ್ನು ಬಿಟ್ಟು ಮಗನೇ ರಾಕ್ಷಸ ಆದರೆ ಎಲ್ಲಿ ಇಳಿತು ನ್ಯಾಯ, ನೀತಿ, ಸತ್ಯ, ಧರ್ಮ? ನ್ಯಾಯ, ನೀತಿ, ಸತ್ಯ, ಧರ್ಮ. ಎಂದು ಮಹಾತ್ಮ ಗಾಂಧೀಜಿಯನ್ನು ನಡು ರಸ್ತೆಯಲ್ಲಿ ನಮ್ಮ ಜನರು ಗುಂಡಿಟ್ಟು ಕೊಂದರು. ಅಂದ ನಿನ್ನ ನ್ಯಾಯ, ನೀತಿ, ಸತ್ಯ, ಧರ್ಮ ಎಂಬ 4 ಯುಗಗಳು ಅಂತ್ಯವಾಗಿ ಹೋದವು. ಈಗೇನಿದರು
ನನ್ನಂತ ಭ್ರಷ್ಟ ರಾಜಕಾರಣಿಗಳ ಯುಗ, ಕಾಮುಕರ ಯುಗ, ಕಳ್ಳ ದರೋಡೆಕೋರರ ಯುಗ. ಲೇ ಶಂಕರ, ಈ ಕಲಿಯುಗದಲ್ಲಿ ಕೈಯಲ್ಲಿ ಹಣ 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 ಎಂತೆಂತ ನನ್ನ ಮಕ್ಕಳನ್ನು ಬುಗುರೆ 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 ಆರಿಸಬಹುದು. ಸುಮ್ಮನೆ ನಿನ್ನ ಮೂರು ಮುಚ್ಚಿಕೊಂಡು ನನ್ನಿಂದ ತೆಗೆದುಕೊಂಡು ಹೋದ ಹಣವನ್ನು ಯಾವಾಗ ವಾಪಸ್ ಕೊಡ್ತೀಯ? ಮೊದಲು ಅದನ್ನು ಹೇಳು. MLA, ನೀವು ಕೊಟ್ಟ ಹಣಕ್ಕೆ ಬಾಂಡ್ ಇದೆ ನೋಡಿ ಮಾತ್ರ. ಬಾಂಡ್ ನಮ್ಮಂತರ ಹಣವಂತರ ಕೊಟ್ಟ ಹಣಕ್ಕೆ ಬಾಂಡ್ ಇದೆ ಅಂತ ಕೇಳುತ್ತಿರುವ ಮೊಟ್ಟ ಮೊದಲನೇ ವ್ಯಕ್ತಿ ನೀನೇ ಗೆಳೆಯ. ಈ ರೈತ ಕುನ್ನಿಗಳ ಬಾಯಿ ಮಾತಿಗೆ ಬಗ್ಗುವರಂತಿಲ್ಲ. ಇವರ ಮೈ ಚರ್ಮವನ್ನು ಸುಲಿದು ನಮ್ಮ ಕಾಲಿನ ಚಪ್ಪಲಿ ಮಾಡಿಸೋರವೇ. ಲೇ ಚಂದ್ರಕಾಂತ್, ನಿನ್ನಿಂದ ನಾವು ಮೈ ಚರ್ಮ ಸುಳಿಸಿಕೊಳ್ಳಲು ನಾವೇನು ಈಜು ರಾಜ್ಯ ಆಯ್ತು ಅಡಿಗೆ ಮನೆಯಲ್ಲಿ ಜಡೆಕೈ ಮುಡಿ ಕಟ್ಟು ಹೂವು ಮುಡಿಸಿಕೊಳ್ಳುವರಲ್ಲ. ನಾ ಎಂದರ ವಿರುದ್ಧ ತೊಳೆ ತೊಟ್ಟಿ ಮಾರುದ್ದ ಮೀಸೆ ಮೇಲೆ ಕೈ ಹಾಕಿ ವೈರಿಗಳ ವಿರುದ್ಧ ಹೋರಾಡುವ ಗಂಡು ಜಾತಿಯ ಗಂಡುಲಿಗಳು. ಗಂಡೂಲಿಗಳು ಶ್ರೀರಾಮ್, ಈ ತಾಲೂಕಿನ ಒಬ್ಬ ಎಮ್ಮೆಲ್ಲೆಗೆ ಯಾಚಾರದ ಮಾತು. ಚಂದ್ರಕಾಂತ್, ಈ ಹಸಿರು ಕ್ರಾಂತಿ ಹರಿಕಾರರ ಪಕ್ಕದಲ್ಲೇ ಉಮರಿಬೇಕಾದ್ರೆ ಇವರಿಗೆ ನಮ್ಮ ಕೊತ್ವಾಲನೇ ಸರಿ. ಕೊತ್ವಾಲ್, ಏ ಕೊತ್ವಾಲ್. ಗೌಡ್ರೆ, ಹೇಳಿ ಗೌಡ್ರೆ, ಇದರಲ್ಲಿ ಯಾವ ಇವನ ಕಡ್ದು ನಮ್ಮ ಊರ ಅಕ್ಷಿ ಬಾಲಿಗೆ ತೋರ್ಲ ಕಟ್ಟಿ ಬಿಡಲಿ ಗೌಡ್ರೆ. ಏ ಸೂರ್ಯಕಾಂತ್, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸುವುದು ಒಂದೇ. ಈ ದೇಶಕ್ಕೆ ದುಡಿದು ಅನ್ನ ಹಾಕುವ ಕಾಯಕ ಯೋಗಿಯ ಜೋಡಿ ಹಗೆತನ ಸಾಧಿಸುವುದು ಒಂದೇ. ನಿಜ ಹೇಳೋ ಮಗನೇ, ನೀನು ಕೊಟ್ಟ ಹಣ ನನಗೆ ಎಷ್ಟು ಅಂತ? ಲೇ ಶಂಕರ, ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನೊಬ್ಬ ಸುಳ್ಳುಗಾರ, ಮೋಸಗಾರ ಎಂದಂತಾಯ್ತೆ. ಹೌದು, ನನ್ನ ಉಸಿರನ್ನೇ ಹಸಿರು ಮಾಡಿಕೊಂಡು ಫಸಲು ಕೊಡುವ ಈ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮಗನೇ, ನೀನು ಕೊಟ್ಟದ್ದು ನನಗೆ 1 ಲಕ್ಷ ಮಾತ್ರ. ಇದು ದೇವರಾಣಿಗೂ ಸತ್ಯ. ದೇವರು ಏ ಶಂಕರ, ಈ 21ನೇ ಶತಮಾನದಲ್ಲಿ ದೇವರ ಗುಡಿಯನ್ನೇ ನೆಲ ಸಮ ಮಾಡಿ ಅಲ್ಲೇ ಗಣಿಗಾರಿಕೆ ಮಾಡಿ ಬಂದ ಹಣದಿಂದ ಜಗಳದ ಜಾತ್ರೆ ನಡೆಸುತ್ತಿರುವ ನಮ್ಮಂತ ಧನಿಕರಿಗೆ ಹೆದರಿ ನಮ್ಮ ಕೋಟೆಲ್ ಬಾಗಿಲು ಕಾಯ್ತಿದ್ದಾನವೇ ನಿನ್ನ ದೇವರು. ಮೊದಲು ತೆಗೆದುಕೊಂಡಿರುವ ಹಣವನ್ನು ಕೊಟ್ಟು ಋಣಮುಕ್ತನಾಗು. ಇಲ್ಲವಾದರೆ ಈ ಜೋಡಿ ಗಜೇಂದ್ರನ ಕಾಲ ಕೆಳಗೆ ಸಿಕ್ಕು ಸತ್ತ ಶಿವನ ಪಾದ ಸೇರುತ್ತೀಯ. ಲೇ, ದೊಡ್ಡವರ ದಡ್ಡಿ ಕಾಯುವ ವಾಲಿ ಕಾರಣೆ. ಶ್ರೀರಾಮ್, ಹೊಚ್ಚಲೇ ಬಾಯ್. ನಿನ್ನ ಬಾಯಿಂದ ಇನ್ನೊಂದು ಶಬ್ದಗಳು ಬಂದರೆ ಮಗನೇ, ನಿನ್ನ ಕಥೆ ಇಲ್ಲೇ ಗೋವಿಂದ ಅನಿಸಿ ಬಿಡುತ್ತೇನೆ. ಯಪ್ಪ ಚಂದ ಸತ್ತರ್ಸನ ಕುಡ್ದವ್ರ್ಯಾ ಕೊಟ್ಟ ಹಣ ಕುಡಾಕ್ ಕಲ್ಕೊರು ಮಾನಿಗೇಡಿಗಳ. ಏ ಕುಲಕರ್ಣಿ ಮಗನೇ, ನೀನೇನು ನಿಜವಾಗಿಯೂ ನಿಮ್ಮ ಅಪ್ಪನ ರಕ್ತಕ್ಕೆ ಹೊಡೆದ್ಯೋ ಇಲ್ಲ ಬೇರೆಯವರ ರಕ್ತಕ್ಕೆ ಹೊಡೆದ್ಯೋ? ಬಾಗಳ ಮಗಳೇ, ಮೊದಲು ಹೇಳು, ನನಗೆ ಕೊಟ್ಟ ಹಣ ಎಷ್ಟು ಅಂತ? ಅಪ್ಪ ತಂದೆ, ನಾ ಕೊಟ್ಟದ 5 ಲಕ್ಷ ತಂದೆ. ನೋಟ್ ನಿನ್ ಸಂಶಯ ಇದ್ರಲ್ಲಿ ಲೆಕ್ಕಾರ ಮಾಡಿ ನೋಡವ್ ನೋವು ಹಾಡಿದೆ. ಏ ಕುಲಕರ್ಣಿ, ನಿಮ್ಮಂತ ನರಿ ಕುಲದ ಹಾಲ್ಕ
ಕಡ್ಸೋಳೆ ಮಕ್ಕಳು ಈ ರಾಜ್ಯದ ಗಲ್ಲಿ ಗಲ್ಲಿ ತುಂಬಿಕೊಂಡು ಕಬ್ಬು ನಾರುತ್ತಿರುವಾಗ ಮಗನೇ ನನ್ನವರು ತನ್ನವರು ಅನ್ನುವ ಮನುಷ್ಯತ್ವಕ್ಕೆ ಬೆಲೆನೇ ಸಿಗ್ತಾ ಇಲ್ಲ. ಲೇ ಶಂಕರ, ಗಗನಕ್ಕೇರಿರುವ ಬೆಟ್ಟ ಭೂಮಿನ ನೋಡಿ ನಗುತ್ತಿತ್ತಂತೆ. ಪಾಪ ಅದಕ್ಕೇನು ಗೊತ್ತು? ಅದು ನಿಂತಿರೋದೇ ಭೂಮಿ ಮೇಲೆ ಅಂತ. ಸುಮ್ಮನೆ ಅಲ್ಲ ಸಲ್ಲದ ಪುರಾಣ ಓದಿ ನನ್ನ ಕೋಪವನ್ನು ಉಗ್ರ ನರಸಿಂಹ ಅವತಾರಕ್ಕೆ ಏರಿಸಬೇಡ. ಸುಮ್ಮನೆ ನಮ್ಮಿಂದ ತೆಗೆದುಕೊಂಡ ಹಣವನ್ನು ಯಾವಾಗ ವಾಪಸ್ ಕೊಡ್ತೀಯಾ? ಮೊದಲು ಅದನ್ನು ಬಗಳು. ಲೇ ಸೂರ್ಯಕಾಂತ್, ನಾವು ಪಕ್ಕ ರೈತರ ಮಕ್ಕಳು. ನನ್ನ ಹೊಲ ಜಮೀನಾದ್ರೂ ಮಾರಿ ನಿನ್ನ ಹಣ ಕೊಡ್ತೀನಿ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡು. ತಮ್ಮ ಶ್ರೀರಾಮ್, ಇವ್ರ ಹತ್ರ ಏನ್ ಮಾತಾಡ್ತೀಯ? ಹೋಗೋಣ. ನಿಲ್ಲರು ಭೂಮಿ ತಾಯಿಯ ಚೊಚ್ಚಲ ಮಕ್ಕಳ. ಧರ್ಮ ಬಿಟ್ಟು ಕರ್ಮ ಬಿಡೋದಿಲ್ಲ. ಒಂದು ವೇಳೆ ಕರ್ಮ ಬಿಟ್ಟು ನಾವಿಬ್ರು ಬಿಡೋದಿಲ್ಲ. ನಾವು ಕೊಟ್ಟಿರುವ ಹಣ ಇನ್ನು ಒಂದು ವಾರದಲ್ಲಿ ಬಂದು ನಮಗೆ ತಲುಪಿದರೆ ಸರಿ, ಇಲ್ಲವಾದರೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ಇಂಚಿಂಚಾಗಿ ಕತ್ತರಿಸಿ ಯಮನ ಪಾದಕ್ಕೆ ಅರ್ಪಿಸಿ ಬಿಡುತ್ತೇನೆ. ಎಚ್ಚರ ಎಚ್ಚರ. ಏ ಚಂದ್ರಕಾಂತ್, ಸೊಕ್ಕಿದವನು ಸ್ವರಗಲೇಬೇಕು, ಬಗ್ಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ನಮ್ಮನ್ನು ಯಮಲೋಕಕ್ಕೆ ಕಳಿಸಲು ನಿಮ್ಮಿಂದ ಅಷ್ಟೇ ಅಲ್ಲಲೇ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಲೇ ಚಂದ್ರಕಾಂತ್, ನಾವು ಜೀವಂತವಾಗಿರುವವರೆಗೂ ಈ ಜೋಡಿ ಎತ್ತುಗಳ ಕಿರು ಬೆರಳು ಮುಟ್ಟಲು ಸಾಧ್ಯವಿಲ್ಲ. ಎಂದಿಲ್ಲ ನಾಳೆ ನಿಮ್ಮ ಪ್ರಾಣ ಈ ನಡೆಯೋಣ, ಹೋಗೋಣ. ಜೋಡಿ ಎತ್ಕೊಂಡು ಹುದುನಿಗೆ ಸಿಗಿಸಿ ಮ್ಯಾಗ ಎದ್ದು ಬರಂಗ ಮಾಡ್ಬೇಕು ನೋಡ್ರಿ ದನಿಯಾರ. ಹೋಗಲೇ ಹೋಗೋ ರೈತ ಕೊನೆ. ಏನಂದೆ? ರೈತ ಹಿಡಿದ ಗಂಡು ಕೊಡಲಿ. ನಾನ್ಯಾರು ಗೊತ್ತೇನೋ ಮಗನೇ? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತದಿಂದ ವಿಧಿಪರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನೇ ಸೊಟ್ಟು ಆ ಆದಿತ್ಯನ ಅಟ್ಟಹಾಸವನ್ನೇ ಮಟ್ಟ ಹಾಕಿದ ಸಾಹಸಿ. ಆತಳ ವಿತ್ತಳ ಸುತ್ತಳ ರಸಾತಳ ತಳಾತಳ ಮಹಾತಳ ಆ ತಾಳವನ್ನೇ ನನ್ನ ಕಾಲಡಿ ಬಿಟ್ಟ ಮಹಾಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖ ಸೃಷ್ಟಿ ನನ್ನಾದ್ಯ ಪಾಲಿಸುವಾಗ ಎಕ್ಕ ಚಿತ್ತಿನೊಂದು ರೈತ ಕೊಂಡೆ. ಮಗನೇ, ನೀನು ನನ್ನ ಮುಂದೆ ಈ ಭೂಮಿಯಲ್ಲಿ ಬೆಳೆದ್ರೆ ಒಂದು ಹುಲ್ಲು ಕಡ್ಡಿಯ ಸಮ. ಮಗನೇ, ನನ್ನ ಉಸಿರು ಸೋಕಿದರೆ ಸಾಕು, ನೀನು ಸುಟ್ಟು ಭಸ್ಮವಾಗಿ ಹೋಗುತ್ತೀಯ. ಗೆಳೆಯ, ಹೀಗೆ ರೈತ ಕುಣ್ಣಿಗಳ ಶೂರತನದ ನರವನ್ನು ಕಟ್ ಮಾಡಿಸಬೇಕು. ತಿಳಿಯುತ್ತೆ ನಿಮಗೆ?
ಚಂದ್ರಕಾಂತ್, ಈ ಸೂರ್ಯಕಾಂತ್ ಈ ಭೂಲೋಕದಲ್ಲಿ ಆಡುತ್ತಿರುವ ಆಟವನ್ನು ನನ್ನನ್ನು ಧರೆಗೆ ತಂದವರಿಗೆ ಗೊತ್ತಿಲ್ಲ ಅಂತದ್ರಲ್ಲಿ ಆ ರೈತ ಕುನ್ನಿಗಳು ಯಾವ ಲೆಕ್ಕ? ಚಂದ್ರಕಾಂತ್, ಈಗ ನಾನು ಬರೆದಿರುವ ನಾಟಕ ಯಾವುದು ಗೊತ್ತೇ? ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾನ. ಒಂದೊಂದು ಪುಟವನ್ನು ನಾನು ತಿರುಗುತ್ತಾ ಹೋಗುತ್ತೇನೆ, ನೀನು ಬರೆಯುತ್ತಾ ಹೋಗು. ನಾನು ಹೇಳುತ್ತಾ ಹೋಗುತ್ತೇನೆ, ನೀನು ಹೇಳಿದಾಗೆ ಸುಮ್ಮನೆ ಮಾಡುತ್ತಾ ಹೋಗು. ಕುಲಕರ್ಣಿ, ಸುಮ್ಮನೆ ಈ ನನ್ನ ಮಕ್ಕಳ ಜೋಡಿ ಒದರಾಡಿ ನನ್ನ ತಲೆ ತುಂಬಾನೇ ಬಿಸಿ ಆಗಿದೆ. ಈ ಬಿಸಿಯನ್ನು ನಶೆಯಾಗಿ ಏರಿಸುವ ಒಂದು ಒಳ್ಳೆ ಹುಡುಗಿಯನ್ನು ತಂದು ಡ್ಯಾನ್ಸಿನ ಏರ್ಪಾಟನ್ನು ಮಾಡು. ನನಗೂ ಚಾನ್ಸ್ ಬಿಡ್ತು ನಡೀತಾನೆ ಯಾರ ಕರ್ಸೇ ಬಿಡ್ತಾರ ಚಂದ ಅಂದ್ರೆ ಬಾಲ ಕುಲಕರ್ಣಿ, ಹುಡುಗಿ ಪಕ್ಕ ಜವಾರಿ ಆಗಿರಬೇಕು. ಪಕ್ಕನ ಇರ್ತದ್ರಿ ಚಂದ್ರಕಾ. ನಾಗವಲ್ಲಿ, ನಾಗವಲ್ಲಿ, ಕಲಿಯುಗ, ಕಲಿಯನ್ನು ಹೊತ್ತಿರುವ ಯುಗ, ಕಲಿಯನ್ನು ತಿಂದು ತೇಗುವ ಯುಗ. ಈ ಕಲಿಯುಗದಲ್ಲಿ ಬಡವರ ಪಾಲು ಸತ್ತ ನಾಯಿಗಿಂತ ಕಡೆ. ಅಂಥದ್ರಲ್ಲಿ ನಮಗೆ ಎದುರಿಗೆ ಗುಡುಗು ಹೊಡೆದು ಹೋಗಿರುವ ರೈತ ಕುನ್ನಿಗಳನ್ನು ಸುಮ್ಮನೆ ಬಿಡಬಾರದು. ನಡೆ ಹೋಗೋಣ.